ನಿಜವಾಗಿ ಅವರ ಲೀಡರ್ಶಿಪ್ ಚೇಂಜ್ ಮಾಡಬೇಕಾದ್ರೆ ಒಂದೇ ಒಂದು ಕಾರಣ ಇತ್ತು, ಮೂಢ ಹಗರಣ. ಮೂಢ ಹಗರಣದಲ್ಲಿ ಕೋರ್ಟು ಅಥವಾ ಏನಾದ್ರೂ ರಿಪೋರ್ಟ್ ಅದಿದ್ದೆಲ್ಲ ಅವರು ಎಗೇನ್ಸ್ಟ್ ಆಗಿ ಹೋಗಿದ್ರೆ ಆಗ ಅವರು ಅವರಾಗಿ ಎದ್ಕೊಳ್ತಿದ್ರು, ಇಲ್ಲ ಹೈಕಮಾಂಡ್ ನೋಡಪ್ಪ ಮೂಢ ಹಗರಣ ಕಪ್ಪು ಚುಕ್ಕೆ ಬಂದು ನೀನು ಇಳಿ ಅಂತ. ಈಗ ಯಾವುದೇ ಒಂದು ಅಂತ ಒಂದು ಕಳಂಕ ಇಲ್ಲದ್ರು ನೀನು ಇಳಿ ಅಂತ ಹೇಳಿದ್ರೆ ಜನ ಕೇಳ್ತಾರ? ಅವ್ರ ಪಾರ್ಟಿ ಒಳಗೆ ಏನು ಡಿಸಿಷನ್ ಜನ ಸೆಲೆಕ್ಟ್ ಮಾಡಿದ ಜನಗಳ ಅಥವಾ ಶಾಸಕರು ಕೇಳ್ತಾರೆ ಆಕ್ಚುಲಿ. ಮತ್ತೆ ಅವ್ರ ಇತ್ತೀಚಿನ ದಿನಗಳಲ್ಲಿ ಉಂಟು ಗೊತ್ತಾ, ಒಂದು ಅವರ ಮನಸ್ಸಿಗೆ ವಿರೋಧವಾಗಿ ಕೆಲವು ಡಿಸಿಷನ್ಗಳು ತಗೊಂಡು ಬಿಟ್ಟಿದ್ದಾರೆ. ಹೈಕಮಾಂಡ್ಗೆ ಒಂದು ಇದಾಗಿ ಆಸ್ ಅನ್ ಒಬಿಡಿಯನ್ ಸೋಲ್ಜರ್ ಆಫ್ ದಿ ಒಬಿಡಿಯನ್ ಸರ್ವೆಂಟ್ ಆಫ್ ದಿ ಹೈಕಮಾಂಡ್. ಅದಕ್ಕೂ 4-5 ವರ್ಣನೆ ಕೊಡ್ತೇನೆ ನೋಡಿ. ಒಂದು, ನಿಮ್ಗೆ ಅವರಿಗೆ ರಾಜ್ಯವನ್ನು ತೆಗೀರಿ ಅಂತ ಹೇಳಿದ್ರು, ಸ್ಯಾಕ್ಯೂಮ್ ಅಂತ ಹೇಳಿ ರಾಜ್ಯವನ್ನು ಸಾಕು. ಮತ್ತೆ ಜಾತಿ ಗಣತಿ ಅವ್ರಿಗೆ ಒಂದು ಭಾರಿ ಒಂದು ಆಸೆ ಇತ್ತು, ಕಾಂತರ ಜಾತಿ ಗಣತಿ ಒಂದು ಪೀರಿಯಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನುಷ್ಠಾನ. ಸೊ ಆದ್ರೂ ಹೈಕಮಾಂಡ್ ಇಲ್ಲಪ್ಪ ಅದನ್ನ ಮೂಲೆ ಬಿಸಾಡಿ ಹೊಸ ಜಾತಿ ಗಣತಿ ಮಾಡಿ ಅಂತ ಹೇಳಿ ಅದಕ್ಕೂ ಒಪ್ಪಿಕೊಂಡ್ರು. ಈಗ ಮನ್ರೇಗಾ ಅವರಿಗೆ ಮನಸ್ಸಿಗೆ ವಿರೋಧವಾಗಿಯೇ ಅದಕ್ಕೆ ಪರವಾಗಿ ಏನ್ ಗೊತ್ತಾ, ಮನ್ರೇಗಾದ ಬಗ್ಗೆ ನೀವು ಸ್ಪೆಷಲ್ ಅಸೆಂಬ್ಲಿ ಕರೀರಿ, ಅದರ ಡಿಸಿಷನ್ ತಗೊಂಡು ಇದಕ್ಕೆ ಸಂದಕ್ಕೆ ಕಳಿಸ್ಕೊಡು, ಅದನ್ನು ಮಾಡಿಬಿಟ್ರು. ಯಾವ್ದಕ್ಕೆ ಮತ್ತೆ ಕೋಗಿಲೆ ಅಂತ ಡಿಸಿಷನ್ ಉಂಟಲ್ಲ, ಅದು ಖಂಡಿತ ಸಿದ್ದರಾಮಯ್ಯ ಅಂತ ಒಂದು ಗಣತವೇತ್ತ ಅಂತ ಒಂದು ಪೊಲಿಟಿಷಿಯನ್ಗೆ ಖಂಡಿತ ಆ ಡಿಸಿಷನ್ ಕೊಡ್ತಿಲ್ಲ. ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತ ಮಾಡಿಬಿಟ್ರು. ಸೊ ಈಗ ನಾವು ಆಸ್ ಅನ್ ಒಬಿಡಿಯನ್ ಸರ್ವೆಂಟ್ ಆಗಿ ಒಬಿಡಿಯನ್ ಸೋಲ್ಜರ್ ಆಗಿ ಹೈಕಮಾಂಡ್ ಹೇಳಿದಾಗ ಅವ್ರು ಕೇಳ್ತಾ ಇದ್ದಾರೆ. ಡಿಕೆ ಇಸ್ ವೆರಿ ಮಚ್ ಒಬಿಡಿಯಂಟ್, ಬಟ್ ಈಸ್ ಆಗಲ್ಲ ಎಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಹೋಗೋ ಜನ. ಸೋಫಾರ್ ನಾವು ಇನ್ ಹಿಸ್ಟ್ರಿ ಆಫ್ ಇದರಲ್ಲಿ ಹೇಳುದಾದ್ರೆ ಸಿದ್ದರಾಮಯ್ಯ. ಸೊ ಅವರು ಗೆದ್ದಂಟಲ್ಲ, ಇದೆಲ್ಲ ನೋಡ್ತಾ ಇರುವಾಗ ನಿಮ್ಗೆ ಅವರನ್ನು ತೆಗೆಯುವುದು ಸುಲಭ ಕೆಲಸ ಅಲ್ಲ. ಹೈಕಮಾಂಡ್ ಕೂಡ ಯಾಕೆ ಇದಕ್ಕಿಂತ ಬೆಟರ್ ಲೀಡರ್ ಇದ್ದಾರೆ ಪಾರ್ಟಿಯಲ್ಲಿ? ಖಂಡಿತವಾಗಿಲ್ಲ. ನಾನು ಆಸ್ ಅನ್ ಇಂಡಿಪೆಂಡೆಂಟ್ ಪೊಲಿಟಿಷಿಯನ್ ಇದ್ದೇನೆ. ಆಸ್ ಆನ್ ಟುಡೇ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯಕ್ಕಿಂತ ಬೆಟರ್ ಲೀಡರ್ ಇಲ್ಲ ಆಕ್ಚುಲಿ ಆಸ್ ಆನ್ ಡೇಟ್. ಅಲ್ಲ ನಂಜುಂಡ ಸರ್ ಬಿಜೆಪಿ ಅವರು ಕೂಡ ಸ್ಪೆಷಲ್ ಆಗಿ ಟ್ವೀಟ್ ಮಾಡಿದ್ದಾರೆ. ನಂಜುಂಡ ಸರ್ ಯೂನಿವರ್ಸಲ್ ಅಂತ ಅಲ್ಲ. ಸಿದ್ದರಾಮಯ್ಯ ಇಸ್ ನಾಟ್ ಅಲೌಡ್ ಟು ಕಾಂಟ್ರಿಬ್ಯೂಟ್ ಟು ಕಾಂಗ್ರೆಸ್ ಪಾರ್ಟಿ. ಕೇಳಿಸ್ಕೊಂಬಿಡಿ, ನಿಮಗೋಸ್ಕರನೇ ಬಿಜೆಪಿ ಅವರು ಸ್ಪೆಷಲ್ ಆಗಿ ಟ್ವೀಟ್ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ಮಾಡಿ ಆಸ್ ಆನ್ ಡೇಟ್ ಅಲ್ಲಿ ಉಂಟಲ್ಲ ಹಾಗೆ. ಮತ್ತೇನ್ ಗೊತ್ತಾ, ಅವರು ಇನ್ನೊಂದು ಈಗ 2.5 ವರ್ಷ ಅಂತಾರೆ. ಅವಾಗ 2.5 ವರ್ಷ ಅದು ಅಗ್ರಿಮೆಂಟ್ ಆಗಿದ್ರೆ 2 ವರ್ಷದಲ್ಲಿ ಬಿಟ್ಟು ಹೋಗೋ ಚಾನ್ಸ್ ಇದೆ. 2 ವರ್ಷ ಯಾವಾಗ ದಾಟ್ಕೊಂಡು ಹೋದ್ರು ಇನ್ನಂತೂ ಸ್ಪಷ್ಟವಾಗಿ ಈಗ ಬಜೆಟ್ ಅಂತೂ ಮಂಡಿಸ್ತಾ ಇದ್ದಾರೆ ಅವರು. ಇಲ್ಲ ನೆಕ್ಸ್ಟ್ 5 ಸ್ಟೇಟ್ ಎಲೆಕ್ಷನ್ ಬರ್ತಾ ಉಂಟು, ಅಲ್ಲಿ ತನಕ ಬದಲಾವಣೆ ಇಲ್ಲ. ಅಷ್ಟೊತ್ತಿಗೆ 3 ವರ್ಷ ಕಂಪ್ಲೀಟ್ ಆಗ್ತದೆ. ಇನ್ನು 2 ವರ್ಷ ಉಳಿಬೇಕು. ಇನ್ನು ಆದ್ 3 ವರ್ಷ ಅಲ್ಲೊಂದು ಚಾನ್ಸ್ ಉಂಟು. 3 ವರ್ಷ ಆದ್ಮೇಲೆ 5 ಸ್ಟೇಟ್ ಎಲೆಕ್ಷನ್ ಆಗುವಾಗೆ ಬಹುಶಃ ಹೈಕಮಾಂಡ್ ನಿರ್ಧಾರ ಆಗಿದ್ರೆ ಒಪ್ಪಂದ ಬಿಹಾರ್ ಎಲೆಕ್ಷನ್ ಹೇಳ್ಬಿಟ್ರು. ಅರ್ಥ ಆಯ್ತಲ್ಲ ಪಾಪ. ಇವರು ಡಿ ಕೆ ಶಿವಕುಮಾರ್ ಹೇಳಿದ ಅವರು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ರೆಸ್ಪಾನ್ಸ್. ಹೌದಪ್ಪ ಅವ್ರೆ ಹೈಕಮಾಂಡ್ ನಮ್ದು ಅಂತ ಹೇಳ್ಬಿಟ್ರು. ಹೌದಲ್ವಾ? ಹಾಗೆ ಮತ್ತೆ ಹೈಕಮಾಂಡ್ ಇದ್ರ ಬಗ್ಗೆ ನೋಡ್ಕೊಳ್ತಾರೆ. ಈಗ ನಾನು ಹೇಳುದು ಎಲ್ಲರೂ ಕೆಲವೊಮ್ಮೆ ಶಿವಗಂಗರ ಮೇಲೆ ಇಕ್ಬಾಲ್ ಹುಸೇನ್ ಮೇಲೆ ಎಲ್ಲ ನೋಟಿಸ್ ಕೊಟ್ರಲ್ಲ, ಯಾಕಂದ್ರೆ ಮೇಲೆ ನೋಟಿಸ್ ಕೊಡ್ಬೇಕು. ಹಾಗಿದ್ರೆ ಯಾಕೆ ಕೊಡಬಾರ್ದು? ಪಾರ್ಟಿ ವಿರೋಧ ಆಗಿ ಹೈಕಮಾಂಡ್ ವಿರೋಧ ಕೊಡ್ತಾರಾ ಇಲ್ವಾ? ನಂಜುಂಡ ಅವರೇ, ಬಿಜೆಪಿ ಅವರು ಟ್ವೀಟ್ ಮಾಡಿದ್ದಾರೆ ಕಳೆದ 1 ಗಂಟೆ ಹಿಂದೆ. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಪಾಲಿನ ಸಿಎಂ ಕುರ್ಚಿ ಹಗಲು ಗನಸು, ಒಕ್ಕಲಿಗರ ಕನಸು ಹಗಲು ಗನಸು, ಪೆನ್ನು ಪೇಪರ್ ಕೊಟ್ಟಿದ್ದು ಹಗಲು ಗನಸು. ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತೇ ಸತ್ಯ ಆಗತ್ತೆ ಅನ್ನೋಂಗಿದ್ರೆ 2028 ಕೂಡ ಗಗನ ಕುಸುಮಾನೆ ಡಿಕೆ ಶಿವಕುಮಾರ್ ಅವ್ರ ಪಾಲಿಗೆ. ಎರಡು ವಿಚಾರಗಳನ್ನ ತಿಳ್ಕೊಳ್ಳಿ. ಒಂದು, ಯತೀಂದ್ರ ಸಿದ್ದರಾಮಯ್ಯ ಇಸ್ ಇಮ್ಮೆಟೀರಿಯಲ್ ಮೆಟೀರಿಯಲ್. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಮ್ಮೆಟೀರಿಯಲ್, ಕಂಪ್ಲೀಟ್ಲಿ ಇಮ್ಮೆಟೀರಿಯಲ್. ಓಕೆ ಆಯ್ತಾ? ಎರಡನೇದು, ಹಿ ಇಸ್ ನಾಟ್ ಎ ಕಸ್ಟೋಡಿಯನ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅವ್ರು ಹೇಳಿದ ತಕ್ಷಣ ವೇದವಾಕ್ಯ ಆಗುತ್ತೆ, ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ, ಡಿ ಕೆ ಅದಲ್ಲ ಅವ್ರ ಭ್ರಮೆಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಸಿ ಆಸ್ ಎ ಕಮ್ಯುನಿಟಿ ಸ್ಟ್ಯಾಂಡ್ ವೆರಿ ಕ್ಲಿಯರ್. ಸಿದ್ದರಾಮಯ್ಯ ಒಬ್ಬರೇ ಈ ಸಮಾಜದಲ್ಲಿ ತಂದು ಕಾಂಗ್ರೆಸ್ ಸರ್ಕಾರ 138 ಸೀಟ್ ತಂದಿಲ್ಲ. ಒಕ್ಕಲಿಗರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಳೆ ಮೈಸೂರು ಭಾಗ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲಾ ಭಾಗದಲ್ಲೂ ಕೂಡ ಒಕ್ಕಲಿಗರು ಬಹಳ ಸಮಾಜವಾಗಿ ನಿಂತ್ಕೊಂಡು ಯಾವುದೇ ಪಕ್ಷ ಸಿದ್ಧಾಂತನವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಕೂಡ ಈ ಟೈಮ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಮನಸ್ಸಿಚ್ಛೆಯಾಗಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಈಸ್ ರೈಟ್. ಒಂದು. ಎರಡನೇದು, ಡಿ ಕೆ ಶಿವಕುಮಾರ್ ವ್ಯಕ್ತಿತ್ವ ಬಗ್ಗೆ ಹೇಳ್ತಾ ಇದ್ರು. ಸಿ, ಒಂದು ಪಾರ್ಟಿಲಿ ಒಬ್ಬ ಐಡಿಯಲ್ ಸೋಲ್ಜರ್ ಅಂದ್ರೆ ಡಿ ಕೆ ಶಿವಕುಮಾರ್ ಕಣ್ರಿ. ಅದೇ ವರ್ಷಕ್ಕೆ ಬಿಟ್ಬಿಡಿ, ನಮಗೇನು ಯಾವ ಪಕ್ಷ ಕಟ್ಕೊಂಡು ಏನೂ ಆಗ್ಬೇಕಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ, ಎಂತ ಒಂದು ಸಿಚುವೇಶನ್ ಇದ್ರು ಕೂಡ ಪಕ್ಷವನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಎರಡನೇದು, ಅವ್ರಿಗಿಂತ ಲಾಯಲ್ ಕಾಂಗ್ರೆಸ್ ಪಾರ್ಟಿಲಿ ಯಾರು ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ನೀವು ಕನ್ಸಿಡರ್ ಮಾಡಿ, ಜೆಡಿಎಸ್ ತಗೊಳ್ಳಿ, ಬಿಜೆಪಿ ತಗೊಳ್ಳಿ, ಯಾವುದೇ ಪಾರ್ಟಿ ತಗೊಳ್ಳಿ, ಈಸ್ ದ ಓನ್ಲಿ ಲಾಯಲ್ ಮ್ಯಾನ್ ಈಸ್ ಇನ್ ದ ಸ್ಟೇಟ್ ಹೂ ಇಸ್ ಆಲ್ವೇಸ್ ಫಾಲೋ ದ ಕಾಂಗ್ರೆಸ್ ಪ್ರಿನ್ಸಿಪಲ್ಸ್. ಹಾಗಾಗಿ ಅದನ್ನು ಯಾರು ಕೂಡ ಅವಶ್ಯಕತೆ ಇಲ್ಲ. ತೀರ್ಮಾನ ಮಾಡಿ ಹೈಕಮಾಂಡ್ ಮಾಡ್ತಾರೆ. ನಾನ್ ಕೂತ್ಕೊಂಡು ಹೇಳಿದ ತಕ್ಷಣ ಅಲ್ಲ, ಅದು ಬಂದೇ ಬರುತ್ತೆ. ಯಾವಾಗ ಅನ್ನೋದೇ ಪ್ರಶ್ನೆ. ಬಂದೇ ಬರುತ್ತೆ. ಹತ್ರ ಬಂದಿದೆ. ಟೈಮ್ ಇಸ್ ಕಮಿಂಗ್ ವೆರಿ ಸೂನ್. ಹಿಲ್ ಬಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ.
ಯಾರು ಹೇಳೋ ಅವಶ್ಯಕತೆ ಇಲ್ಲ, ಶಾಸ್ತ್ರನ ಕೇಳೋ ಅವಶ್ಯಕತೆ ಇಲ್ಲ, ಸಂಕಲ್ಪ ಮಾಡೋ ಸರ್, ಅವಶ್ಯಕತೆ ಅಂದ್ರೆ ಇಲ್ಲ. ರಾಜಕೀಯದಲ್ಲಿ ವೆರಿ ಸೂನ್ ಇಸ್ ದ ನೆಕ್ಸ್ಟ್ ಎಲೆಕ್ಷನ್ ಆಲ್ಸೋ. ಅಲ್ಲ, ಬರ್ಬೋದು. 2028 ಈಗ ಬರುತ್ತೆ, ಚುನಾವಣೆ ಗ್ರಾಮ ಕೂಡ it's ಪಂಚಾಯತಿ, very ತಾಲೂಕು soon. ಪಂಚಾಯತಿ ಬರುತ್ತೆ, ಎಲ್ಲ ಎಲೆಕ್ಷನ್ಸ್ ಬರುತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಯಾರು ತಪ್ಸಕ್ಕಾಗೋದಿಲ್ಲ, ಬರ್ದಿಟ್ಕೊಳ್ಳಿ. ಅಗೇನ್ ಅವ್ರ ಚೀಫ್ ಮಿನಿಸ್ಟರ್ ನನ್ನೇ ಕರೀರಿ, ನಾನೇ ಬಂದು ನಿಮ್ಗೆ ಇಲ್ಲಿ ಡಿಬೇಟ್ ಮಾಡ್ತೀನಿ. ಅರ್ಥವಾಯ್ತಾ? ಸಿದ್ದರಾಮಯ್ಯ ಹೇಳಿದ ತಕ್ಷಣ ಯತೀಂದ್ರ ಯಾರೇ ಅವರು ಮುಖ್ಯಮಂತ್ರಿಗಳ ಪುತ್ರ ಅಂದ ತಕ್ಷಣ ಅದೇ ಮೆಟೀರಿಯಲ್ ನಿಮ್ಗೆ? ಅವ್ರ ಮೆಟೀರಿಯಲ್ ಅಲ್ವಲ್ಲ. ಒಬ್ಬ ಮುಖ್ಯಮಂತ್ರಿ ಮೊಮ್ಮಗ ಇದನ್ನ ಕರ್ಕೊಂಡ್ ಬಂದ್ಬಿಡ್ತೀರಾ? ಇಲ್ವಲ್ಲ. ಯತೀಂದ್ರ ಅವ್ರ ಕ್ಷೇತ್ರನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಇನ್ನೇನ್ರ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಅವ್ರ ಅಪ್ಪನ್ ಗೆಲ್ಲಕ್ಕೆ ಇದೇ ಒಕ್ಕಲಿಗರ ಕಾರಣ ಕಣ್ರಿ. ಅವ್ರ ಸೋದನ ಬೈ ಎಲೆಕ್ಷನ್ ಒಕ್ಕಲಿಗರ ಅವ್ರು ನಿಂತ್ಕೊಂಡಿಲ್ಲ ಅಂದಿದ್ರೆ ಅವ್ರ ಅಪ್ಪನ ರಾಜಕೀಯ ಅಂತ್ಯ ಆಗ್ತಾ ಇತ್ತು. ಇದೇ ಪ್ರಶ್ನೆ ನಾನು ಆಕ್ಚುಲಿ ರಾಜುಗೌಡರ ರಿಯಾಕ್ಷನ್ ತಗೊಂಡು ಆಮೇಲೆ ಲೋಹಿತ್ ಅವ್ರನ್ನ ಮಾತನಾಡ್ಸೋಣ ಅನ್ಕೊಂಡಿದ್ದೆ. ಬಟ್ ಇದೇ ಪ್ರಶ್ನೆ, ದೊಡ್ಡವರೇ ಸುಮ್ಮನಿರ್ಬೇಕಾದ್ರೆ ಲೋಹಿತ್ ಅವರೇ ಯತೀಂದ್ರ ಸಿದ್ದರಾಮಯ್ಯನವರು ಯಾಕೆ ಪದೇ ಪದೇ ಹೇಳಿಕೆಯನ್ನ ಕೊಟ್ಟು ಕಾಂಟ್ರವರ್ಸಿಯನ್ನು ಮೈ ಮೇಲೆ ಹೇಳ್ಕೊಳ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದ ಮೈ ಮೇಲೂ ಎರಚ್ತಿದ್ದಾರೆ ಅಂತ ಹೇಳಿ. ಸಮಸ್ಯೆ ಏನಾಗಿದೆ, ಯತೀಂದ್ರ ಅವರಿಗೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲೂ ನನ್ ಪಿಕ್ಚರ್ ಬರ್ತಿಲ್ಲ, ಮೀಡಿಯಾದಲ್ಲಿ ಅಟೆನ್ಷನ್ ಆಗ್ತಿಲ್ಲ ಅಂತ. ಇಲ್ಲಿ ಮೈಸೂರಲ್ಲೂ ಗೌರವ ಸಿಗ್ತಾ ಇಲ್ಲ ಅವ್ರಿಗೆ, ವಿಧಾನಸೌಧದಲ್ಲೂ ಗೌರವ ಸಿಗ್ತಿಲ್ಲ. ಜೈಬಿದ್ ಮೊನ್ನೆ ಹಗರಣ ನಡೀತಾ ಇತ್ತು ಏನೋ ಟ್ರಾನ್ಸ್ಫರ್ ವಿಚಾರದಲ್ಲಿ. ಹಾಗಾಗಿ ಅವ್ರು ಏನಾಗಿದೆ, ಕ್ಷೇತ್ರದಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಸಮಾಜದಲ್ಲಿ ಗೌರವ ಇಲ್ಲದ ವ್ಯಕ್ತಿ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ. ಆಯ್ತಾ, ನಿಮ್ಮ ವೈಯಕ್ತಿಕ ಹೇಳಿಕೆ ಸರ್. ನಮ್ಮ ವೈಯಕ್ತಿಕ ಅಲ್ಲ, ಸಮಾಜದ ಹೇಳಿಕೆ ರೀ ಅದು. ಲೋಹಿತ್ ನನ್ನ ವೈಯಕ್ತಿಕ ಹೇಳಿಕೆ ಅಲ್ಲ ಅದು. ಸರಿ, ಲೋಹಿತ್ ಅವರು ಓಕೆ ನೋಡಿ, ಯತೀಂದ್ರ ಅವರ ಹೇಳಿಕೆನ ಒಂದು ಸ್ಥಿರತೆ, ಈ ಸರ್ಕಾರದ ಸ್ಥಿರತೆಗೆ ಒಂದು ಭರವಸೆ ಕೊಡಬೇಕು ಹೇಳೋ ಕಾರಣಕ್ಕೋಸ್ಕರ ಕೊಟ್ಟ ತರ ಕಾಣಿಸ್ತಾ ಇದೆ. ಕೇಳ್ರಿ, ನಾ ಮಾತಾಡೋದು ಕೇಳ್ರಿ. ಎಲ್ಲ ಕಡೆ ಡಾಮಿನೇಟ್ ಮಾಡ್ತೀರಲ್ರಿ, ಯಾವ ಭರವಸೆ? ಯಾಕೆ ಭರವಸೆ ಸಮಯ ನೀವು ಕೊಟ್ಟಾಗ ಮಾತಾಡಿ, ಸಮಯ ಕೊಟ್ಟಾಗ ಮಾತಾಡಿ. ನಮ್ಮ ಪಾಲು ಬೇಕು, ನಿಮ್ ಪಾಲು ಬೇಕು. ಎಲ್ಲ ಬೇರೆ ಸಟ್ಟೆಗೆ ಯಾಕೆ ಕೈ ಹಾಕ್ತೀರಿ ನೀವು? ಬೇರೆ ಸಟ್ಟೆಗೆ ಯಾಕೆ ಕೈ ಹಾಕ್ತೀರಿ? ಮಾತಾಡಿ, ನನ್ನ ಅವಕಾಶ ಕೊಡ, ನಾನು ಮಾತಾಡಿ. ತುಂಬಾ ಮಾರ್ಮಿಕವಾಗಿ ಹೇಳ್ತಿದ್ದಾರೆ. ಬೇರೆಯವ್ರ ತಟ್ಟೆಯಲ್ಲಿ ಯಾಕೆ ಕೈ ಹಾಕ್ತೀರಿ, ಎಲ್ಲಾ ಕಡೆ ಡಾಮಿನೇಟ್ ಯಾಕೆ ಮಾಡ್ತಿದ್ದೀರಿ? ಇದು ವೈಯಕ್ತಿಕವಾಗಿ ನಿಮಗ ಅಥವಾ ನಿಮ್ ಸಮುದಾಯಕ್ಕೆ ನನಗೆ ಗೊತ್ತಿಲ್ಲ. ನೋಡಿ, ಈ ಸಮುದಾಯಗಳ ನಡುವೆ ಒಕ್ಕಲಿಗರ ವರ್ಸಸ್ ಅಹಿಂದ ವರ್ಸಸ್ ಒಕ್ಕಲಿಗ ಮಾಡೋದು ಇದೊಂದು ಹೇಸಿಗೆ ಪ್ರವೃತ್ತಿ. ಅದನ್ನ ಮಾಡಬಾರ್ದು, ಯಾರು ಮಾಡಿದ್ರು ತಪ್ಪದು. ಅಹಿಂದ ಯಾವುದೇ ವ್ಯಕ್ತಿಯ ಅಥವಾ ಸಮಾಜದ ವಿರೋಧಿ ಅಲ್ಲ. ಅಹಿಂದ ಅವರ ಶೋಷಣೆಗೊಳಗಂದ ಒಂದು ಕರ್ನಾಟಕದ 75% ಇರುವಂತ ಶೋಷಣೆಗೊಳಗಂಟಂತ ಸಮುದಾಯಗಳ ಒಂದು ಒಕ್ಕೂಟ. ಅವರ ಸಮಸ್ಯೆಗಳ ಚರ್ಚೆ, ಅವರ ಪ್ರಾತಿನಿಧ್ಯದ ಚರ್ಚೆ ಅಲ್ಲಿ ನಡೆಯುತ್ತೆ. ನೀವು ಇದೇ ಅಹಿಂದ ವರ್ಸಸ್ ಒಕ್ಕಲಿಗ ಮಾಡಿದ್ರೆ ಒಕ್ಕಲಿಗ ಸಮುದಾಯಕ್ಕೂ ಸಹಿತ ಸರಿಯಲ್ಲ. ಎಲ್ಲರ ಸಮುದಾಯ ಯಾರಿಗೂ ಸರಿಯಲ್ಲ ಅದು. ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸ ಅದು. ಒಕ್ಕಲಿಗರು ಅಹಿಂದದ ವಿರೋಧಿ ಅಲ್ಲ, ಅಥವಾ ಒಕ್ಕಲಿಗರು ಸಿದ್ದರಾಮಯ್ಯ ಬೆಂಕಿ ಹಚ್ಚಬೇಡಿ. ಡಿ.ಕೆ. ಶಿವಕುಮಾರ್ ನನ್ಗೆ ಗೊತ್ತಿಲ್ಲ, ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ಆಲ್ರೆಡಿ ಜಸ್ಟ್ ಗಿವ್ ಮಿ 5 seconds. ನಂಜುಂಡ ಸರ್, ಎಲ್ಲರೂ ಮಾತನಾಡೋದು ಕೂಡ ಜನರಿಗೆ ತಲುಪಬೇಕು ಅಂದ್ರೆ ಒಬ್ರು ಮಾತನಾಡುವಾಗ ಒಬ್ರು ಕೇಳಿಸ್ಕೊಳ್ಳೋ ವ್ಯವಧಾನ ಪ್ರದರ್ಶನ ಮಾಡೋಣ. ನೀವು ಮಾತನಾಡುವಾಗ ಅವ್ರು ಇಂಟರಪ್ಟ್ ಮಾಡ್ಲಿಲ್ಲ, 1 second ಕೇಳಿಸ್ಕೊಂಬಿಡಿ ಅವ್ರು ಏನ್ ಹೇಳ್ತಾರೆ. ಲೋಹಿತ್ ಸರ್ ಕಂಟಿನ್ಯೂ ಮಾಡಿ. ನೋಡಿ, ಅಹಿಂದದ ಬಗ್ಗೆ ನಾನು ಹೇಳ್ತೇನೆ. ಯತೀಂದ್ರ ಅವರ ಈ ಹೇಳಿಕೆ ಬಗ್ಗೆ ನನ್ನ ನಿಲುವು ಏನಂತಂದ್ರೆ, ಒಂದು ಮಾಧ್ಯಮಗಳು ಮತ್ತು ವಿಪಕ್ಷಗಳು ಈ ಅಪಪ್ರಚಾರವನ್ನ, ಈ ಪವರ್ ಶೇರಿಂಗ್ ನ ಅಪಪ್ರಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು ವಾಸ್ತವ. ಅದು ಸರ್ಕಾರದ ಎಷ್ಟೇ ದೊಡ್ಡ ಒಳ್ಳೆ ಕೆಲಸಗಳಿಗೂ ಸಹಿತ ಒಂದು ಒಳ್ಳೆ